ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ 2.5 ಎಕರೆ ಜಾಗ ಕೊಟ್ಟಿದ್ದು ಸಂತೋಷ. ಆದರೆ ರಾಜ್ಕುಮಾರ್ ಅವರು ಇದ್ದಿದ್ದರೆ ಇದನ್ನ ವಿರೋಧಿಸುತ್ತಿದ್ದರು. ಅವರು ಯಾವುದಕ್ಕೂ ಆಸೆ ಪಡುತ್ತಿರಲಿಲ್ಲ ಎಂದು ಚೇತನ್ ಅವರು ಹೇಳಿಕೆ ನೀಡಿದ್ದು, ಬಳಿಕ ಅವರು ಕನ್ನಡ ಪರ ಹೋರಾಟಗಾರರು ಹಾಗೂ ಕರ್ನಾಟಕದ ಜನತೆಯ ಬಳಿ ನಾನೇನಾದರೂ ತಪ್ಪು ಮಾತನಾಡಿದ್ದರೆ ಕ್ಷಮಿಸಿ ಎಂದು ಕ್ಷಮೆಯಾಚಿಸಿದ್ದಾರೆ. ಆದರೆ ಸಾರಾ ಗೋವಿಂದ್ ಹಾಗೂ ಉಮಾಶ್ರೀ ಅವರು ಚೇತನ್ ಅಹಿಂಸಾ ಅವರಿಗೆ ಬಹಳ ಏಕವಚನದಿಂದ ಮಾತನಾಡಿದ್ದಾರೆ. ಇದನ್ನ ತೀವ್ರವಾಗಿ ಖಂಡಿಸುತ್ತೇವೆ ಎಂದು ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಕುಮಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಕಬ್ಬಿಗೆರೆ ಮೋಹನ್ ಕುಮಾರ್ ಅಂತ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಚಿಕ್ಕಮಗಳೂರು ಜಿಲ್ಲಾ ಸಂಚಾಲಕರಾಗಿ ಕೆಲಸ ಮಾಡ್ತೇನೆ ಹಲವಾರು ವರ್ಷಗಳಿಂದ. ಏನು 2 ದಿನದ ಹಿಂದೆ ಈ ರಾಜ್ಯದ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿ ಪ್ರಯುಕ್ತವಾಗಿ ಏನು ಈ ರಾಜ್ಯದ ಪ್ರಗತಿಪರ ಚಿಂತಕರು, ಯುವ ಹೋರಾಟಗಾರರು, ಚಿತ್ರ ನಟರು ಹಾಗೂ ದೀನ ದಲಿತ ಹೋರಾಟಗಾರರಾದಂಥ ಚೇತನ್ ಅಹಿಂಸಾ ಸರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಏನಾದರೂ ರಾಜ್ಕುಮಾರ್ ಸರ್ ಅವರು ಇದ್ದಿದ್ದರೆ ಏನೋ ಅವತ್ತಿನ ಸರ್ಕಾರ 2.5 ಎಕರೆ ಜಾಗವನ್ನು ಅವರಿಗೆ ಮಂಜೂರು ಮಾಡ್ತು, ಅದನ್ನು ಖಂಡಿತವಾಗೂ ಅವರಿದ್ದಿದ್ರೆ ವಿರೋಧಿಸ್ತಾರೆ. ಯಾಕೆಂದರೆ ರಾಜ್ಕುಮಾರ್ ಅಂತವಕ್ಕೆಲ್ಲ ಆಸೆ ಪಡ್ತಿರಲಿಲ್ಲ ಅಂತ ಒಂದು ಮಾತನ್ನು ಹೇಳ್ತಾರೆ. ಹಾಗೆ ಮಾತನಾಡಬೇಕಾದ್ರೆ ಶಂಕರ್ನಾಗು, ಅಂಬರೀಷು, ಕುವೆಂಪು ಇತರರ ಹೆಸರನ್ನು ಹೇಳ್ತಾರೆ. ಅದರಲ್ಲಿ ಹೇಳಬೇಕಾದ್ರೆ ಈ ರಾಜ್ಯದ ದಲಿತ ಚಳವಳಿ ಹೋರಾಟಗಾರರಾದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪಜಿ ಅವರ ಹೆಸರನ್ನು ಹೇಳಿದಾಗ ಕೆಲವರು ಅವರ ಮನೆಗೆ ಹೋಗ್ತಾರೆ. ಅದರಲ್ಲಿ ಕನ್ನಡ ಪರ ಸಂಘಟನೆಯ ಶಿವರಾಮ್ ಗೌಡರು ಕೂಡ ಎಲ್ಲರೂ ಹೋಗ್ತಾರೆ. ಅವರು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಉಡಾಫೆಯಾಗೂ ಮಾತನಾಡೋದಿಲ್ಲ. ಅವರು ಚೇತನ್ ಸರ್ ಅವರ ಮನೆಗೆ ಹೋಗಿ ಭಾಳ ತಾಳ್ಮೆಯಿಂದ ಹೇಳ್ತಾರೆ, ತಾಳ್ಮೆಯಿಂದ ಮಾತನಾಡ್ತಾರೆ. ಅವಾಗ ಚೇತನ್ ಸರ್ ಅವರು ಹೇಳ್ತಾರೆ, ನನ್ನಿಂದ ಏನಾದ್ರೂ ತಪ್ಪಾಗಿದ್ದರೆ, ತಪ್ಪಾಗಿ ಮಾತಾಡಿದ್ದರೆ ಶಿವರಾಮ್ ಗೌಡ್ರೆ ನಾನು ಕ್ಷಮೆಯನ್ನು ಕೇಳ್ತೇನೆ, ಅದು ತಪ್ಪಾಗಿ ಮಾತಾಡಿದ್ರೆ ಅಂತೇಳಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಹತ್ರ ಹೋಗಿ ಕ್ಷಮೆ ಕೇಳ್ತಾರೆ. ಕನ್ನಡ ಪರ ಸಂಘಟನೆಯ ಅಧ್ಯಕ್ಷರಾದಂಥ ಶಿವರಾಮ್ ಗೌಡರು ಎಲ್ಲೂ ಕೂಡ ಉಡಾಫೆಯಾಗಿ ಮಾತಾಡಲ್ಲ. ಆದರೆ ಸಾರಾ ಗೋವಿಂದು ಮತ್ತು ಉಮಾಶ್ರೀ ಅವರು ಚೇತನ್ ಸರ್ ಅವರಿಗೆ ಭಾಳ ಏಕವಚನದಲ್ಲಿ ಮಾತಾಡ್ತಾರೆ. ಸಾರಾ ಗೋವಿಂದ್ ಅವರು ಹೇಳ್ತಾರೆ, ನಿನ್ನನ್ನು ಕರ್ನಾಟಕದಲ್ಲಿ ಇರೋಕ್ಕೆ ಬಿಡಲ್ಲ, ನಿನ್ನನ್ನು ಮುಗಿಸ್ತೀನಿ ಅಂತ. ಅದ್ರ ಒಂದೇ ಕಾರಣ ಪ್ರೊಫೆಸರ್ ಬಿ ಕೃಷ್ಣಪ್ಪಾಜಿ ಅವರ ಹೆಸರನ್ನ ಹೇಳಿದ್ದಕ್ಕೆ. ಯಾಕೆಂದರೆ ಉಮಾಶ್ರೀ ಅವರು ಹಿಂದೆನೂ ಕೂಡ ಇದೇ ರೀತಿ ಮಾತಾಡಿದರು. ಸಾರಾ ಗೋವಿಂದು ಮತ್ತು ಉಮಾಶ್ರೀ ಪಕ್ಕ ದಲಿತ ವಿರೋಧಿ, ಜಾತಿವಾದಿ ಅಂತ ನಾವು ತೋರಿಸಿದ್ದಾರೆ. ಏನಾದರೂ ಅವರು ಕ್ಷಮೆ ಯಾಚಿಸ್ತಿಲ್ಲ ಅಂದರೆ ದಲಿತ ಸಂಘಟನೆಗಳು ಮತ್ತು ದಲಿತ ಜನಾಂಗ ಬೀದಿಗೆ ಇಳಿದವರು ಇಬ್ಬರು ವಿರುದ್ಧವಾಗಿ ಹೋರಾಟವನ್ನು ಮಾಡ್ತೀವಿ.